ಕಲೆ ತೆಗೆಯುವುದು. ಬಟ್ಟೆಯಲ್ಲಿ ಯಾವ ಬಗೆಯ ಕಲೆಯಾಗಿದ್ದರೂ ಅದನ್ನು ಕೂಡಲೇ ತೊಳೆದು ತೆಗೆದರೆ ಸುಲಭದಲ್ಲಿ ಹೋಗುತ್ತದೆ. ಹಾಗೆಯೇ ಒಣಗಲು ಬಿಟ್ಟರೆ ಆಮೇಲೆ ಅದನ್ನು ತೆಗೆಯುವುದು ಕಷ್ಟ. ಕಲೆಯನ್ನು ಮೊದಲು ಪ್ರತ್ಯೇಕವಾಗಿ ತೊಳೆದು ಆಮೇಲೆ ಬಟ್ಟೆಯನ್ನು ಒಗೆಯಲು ಹಾಕಬೇಕು. ಇಲ್ಲವಾದರೆ ಆ ಕಲೆ ಬಟ್ಟೆಯಲ್ಲಿ ಹರಡಿಕೊಳ್ಳಬಲ್ಲದು. ಇಲ್ಲವೇ ಅದು ಅಲ್ಲಿಯೇ ಗಟ್ಟಿಯಾಗಿ ತೆಗೆಯಲು ಕಷ್ಟವಾಗುವ ಹಾಗಾಗಬಲ್ಲದು. ಕಲೆ ಯಾವುದರಿಂದ ಆಗಿದೆ ಎಂಬುದನ್ನು ತಿಳಿದಿರುವುದಾದರೆ ಅದಕ್ಕೆ ಸರಿಯಾದ ಕಲೆ ತೆಗೆಯುವ ವಿಧಾನವನ್ನು ಬಳಸಲು ಬರುತ್ತದೆ. ಇಲ್ಲವಾದರೆ ಮೊದಲು ಸಾಬೂನು ಹಾಕಿ ತಣ್ಣೀರಿನಲ್ಲಿ ತೊಳೆಯಬೇಕು ಮತ್ತು ಆಮೇಲೆ ಬೆಚ್ಚಗಿನ ನೀರು ಬಳಸಿ ಕಲೆ ಹೋಗುತ್ತದೋ ಎಂದು ನೋಡಬೇಕು. ಆಗಲೂ ಕಲೆ ಹೋಗದಿದ್ದರೆ ಕಲೆ ತೆಗೆಯುವ ಬೇರೆ ಉಪಾಯಗಳನ್ನು ಅನುಸರಿಸಬೇಕು. ಯಾವ ರೀತಿಯ ಬಟ್ಟೆಯಲ್ಲಿ ಕಲೆಯಾಗಿದೆ ಎಂಬುದನ್ನು ಅನುಸರಿಸಿ ಅದನ್ನು ತೆಗೆಯುವ ವಿಧಾನವನ್ನು ಆ ಬಟ್ಟೆಗೆ ಸರಿಯಾಗಿ ಅಳವಡಿಸಿಕೊಳ್ಳಬೇಕು. ಉದಾಹರಣೆಗೆ, ಬಣ್ಣ ಇರುವ ಬಟ್ಟೆಯಿಂದ ಕಲೆ ತೆಗೆಯುವ ಅವಸರದಲ್ಲಿ ಅದರ ಬಣ್ಣವೇ ಈ ಕಲೆಯೊಂದಿಗೆ ಹೋಗುವಂತಾದರೆ ಅಸ್ಪಷ್ಟವಾಗಿ ಕಾಣಿಸುವ ಕಲೆ ಹೋಗಿ ಅದಕ್ಕೆ ಬದಲು ಎದ್ದು ಕಾಣಿಸುವ ಇನ್ನೊಂದು ಕಲೆ ಆ ಬಟ್ಟೆಗೆ ಸೇರಿಕೊಳ್ಳುವಂತಾದೀತು. ಉಣ್ಣೆ, ರೇಷ್ಮೆ ಮೊದಲಾದ ಬಟ್ಟೆಗಳಿಂದ ಕಲೆ ತೆಗೆಯುವಾಗ ಆ ಬಟ್ಟೆಗಳಿಗೆ ಹೆಚ್ಚು ಹಾನಿಯಾಗದಂತೆ ನೋಡಿಕೊಳ್ಳಬೇಕು. ಇಂತಹ ಬಟ್ಟೆಗಳ ಮೇಲೆ ಯಾವುದಾದರೊಂದು ಕಲೆ ತೆಗೆಯುವ ದ್ರಾವಣವನ್ನು ಬಳಸುವುದಿದ್ದರೆ ಅದಕ್ಕೆ ಹೆಚ್ಚು ನೀರು ಸೇರಿಸಿ ತೆಳ್ಳಗೆ ಮಾಡಿಕೊಳ್ಳಬೇಕು ಮತ್ತು ಅದನ್ನು 8-10 ಸಲ ಕಲೆ ಇದ್ದಲ್ಲಿಗೆ ಸವರಿ ಮೆಲ್ಲಗೆ ಕಲೆಯನ್ನು ತೆಗೆಯಬೇಕು. ಕಲೆಯನ್ನು ತೆಗೆದಾದ ಮೇಲೆ ದ್ರಾವಣದ ಅಂಶ ಬಟ್ಟೆಯಲ್ಲಿ ಸ್ವಲ್ಪವೂ ಉಳಿದುಕೊಳ್ಳದಂತೆ ಕೂಡಲೇ ಅದನ್ನು ಸರಿಯಾಗಿ ತೊಳೆದುಕೊಳ್ಳಬೇಕು. ದ್ರಾವಣವನ್ನು ಬಟ್ಟೆಯ ಮೇಲೆ ನೇರವಾಗಿ ಹಾಕಬೇಡಿರಿ. ಒಂದು ಹತ್ತಿಯ ಇಲ್ಲವೇ ಬಟ್ಟೆಯ ತುಂಡನ್ನು ಅದರಲ್ಲಿ ಅದ್ದಿ ಕಲೆಯ ಮೇಲೆ ಮೆಲ್ಲಗೆ ಒರೆಸಿರಿ. ಕಲೆಯನ್ನು ಹೀಗೆ ಒರೆಸಿ ತೆಗೆಯುವಾಗ ಅದರ ಹೊರಭಾಗದಿಂದ ಒಳಭಾಗಕ್ಕಾಗಿ ಒರೆಸಿರಿ. ಇಲ್ಲವಾದರೆ ಕಲೆ ಬಟ್ಟೆಯ ಮೇಲೆ ಹೆಚ್ಚು ಜಾಗಗಳಿಗೆ ಹರಡಬಹುದು. ಕಲೆಗಳಲ್ಲಿ ಮುಖ್ಯವಾಗಿ 3 ಬಗೆಗಳಿರುತ್ತವೆ. ಸಸ್ಯಗಳಿಗೆ ಸಂಬಂಧಿಸಿದವುಗಳು, ಉದಾಹರಣೆ ಹಣ್ಣಿನ ರಸದ ಕಲೆ, ಕಾಫಿ, ಟೀಯ ಕಲೆ. ಪ್ರಾಣಿಗಳಿಗೆ ಸಂಬಂಧಿಸಿದವುಗಳು, ಉದಾಹರಣೆಗೆ ರಕ್ತದ ಕಲೆ ಮತ್ತು ಜಿಡ್ಡಿನೊಂದಿಗೆ ಬೆರೆತಿರುವ ಕಲೆ, ಟಾರಿನ ಕಲೆ, ಸ್ಕೂಟರ್ ಎಣ್ಣೆಯ ಕಲೆ. ಇವುಗಳಲ್ಲಿ ಸಸ್ಯಗಳಿಗೆ ಸಂಬಂಧಿಸಿದ ಕಲೆಗಳು ಸಾಮಾನ್ಯವಾಗಿ ಹುಳಿಯ ಗುಣದವುಗಳಾಗಿರುತ್ತವೆ. ಹಾಗಾಗಿ ಇದನ್ನು ತೆಗೆಯಲು ಕ್ಷಾರವಿರುವ ದ್ರಾವಣವನ್ನು ಬಳಸಬೇಕು. ನೀರಲ್ಲಿ ಸ್ವಲ್ಪ ಬೋರಾಕ್ಸ್ ಇಲ್ಲವೇ ಸೋಡಾ ಪುಡಿಯನ್ನು ಕರಗಿಸಿ ಇಂತಹ ಕಲೆಯನ್ನು ತೆಗೆಯಬಹುದು. ಪ್ರಾಣಿಗಳಿಗೆ ಸಂಬಂಧಿಸಿದ ಕಲೆಗಳಲ್ಲಿ ಪ್ರೋಟೀನ್ ಇರುತ್ತದೆ. ಹಾಗಾಗಿ ಇವನ್ನು ತೆಗೆಯಲು ಬಿಸಿ ನೀರನ್ನು ಬಳಸಬಾರದು. ಯಾಕೆಂದರೆ ಬಿಸಿನೀರಿನಲ್ಲಿ ಪ್ರೋಟೀನ್ ಗಟ್ಟಿಯಾಗುತ್ತದೆ ಮತ್ತು ಅದರ ಕಲೆ ಬಟ್ಟೆಗೆ ಇನ್ನಷ್ಟು ಗಟ್ಟಿಯಾಗಿ ಅಂಟಿಕೊಳ್ಳುತ್ತದೆ. ಜಿಡ್ಡಿನ ಕಲೆಗಳನ್ನು ತೆಗೆಯಲು ಜಿಡ್ಡನ್ನು ಕರಗಿಸಿ ತೆಗೆಯುವಂತಹ ಸಾಧನಗಳನ್ನು ಬಳಸಬೇಕು. ಸಾಮಾನ್ಯವಾಗಿ ಬೆಚ್ಚಗಿರುವ ಸಾಬೂನು ನೀರಿನಲ್ಲಿ ಜಿಡ್ಡು ಕರಗಿಕೊಳ್ಳುತ್ತದೆ. ಹಾಗಾಗಿ ಹೆಚ್ಚಿನ ಕಲೆಗಳಲ್ಲೂ ಇದನ್ನೇ ಬಳಸಿ ನೋಡಬಹುದು. ಜಿಡ್ಡನ್ನು ಹೀರಿ ತೆಗೆಯುವಂತೆ ಕಲೆಯ ಮೇಲೆ ಚಾಕು ಪುಡಿ ಇಲ್ಲವೇ ಟಾಲ್ಕಮ್ ಪುಡಿ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಅದನ್ನು ಒರೆಸಿ ತೆಗೆಯಬಹುದು. ಜಿಡ್ಡು ಹೋದ ಮೇಲೆ ಉಳಿದಿರುವ ಬಣ್ಣವನ್ನು ಸಾಮಾನ್ಯವಾಗಿ ಬಿಸಿಲಿನಲ್ಲಿ ಹಾಕುವುದರ ಮೂಲಕ ತೆಗೆಯಬಹುದು. ಇಲ್ಲವೇ ಬ್ಲೀಚಿಂಗ್ ಪುಡಿಯನ್ನು ಬಳಸಿ ತೆಗೆಯಬಹುದು. ಸೀಮೆ ಎಣ್ಣೆ ಇಲ್ಲವೇ ಪೆಟ್ರೋಲ್ ಬಳಸಿಯೂ ಇಂತಹ ಜಿಡ್ಡಿನ ಕಲೆಗಳನ್ನು ತೆಗೆಯಲು ಬರುತ್ತದೆ. ಬೇರೆ ಬೇರೆ ಬಗೆಯ ಕಲೆಗಳನ್ನು ತೊಳೆದು ತೆಗೆಯಲು ಮೊದಲು ಅವು ಸಸ್ಯದಿಂದ ಬಂದುದೇ, ಪ್ರಾಣಿಗಳಿಂದ ಬಂದುದೇ, ಇಲ್ಲವೇ ಜಿಡ್ಡಿನಿಂದಾದುವೆ ಎಂಬುದನ್ನು ತಿಳಿದುಕೊಳ್ಳಬೇಕು. ಅವು ಎಂತಹ ಕಲೆಗಳೆಂಬುದನ್ನು ತಿಳಿದ ಬಳಿಕ ಮೇಲೆ ವಿವರಿಸಿದ ವಿಧಾನಗಳಲ್ಲಿ ಸರಿಯಾದುದನ್ನು, ಅದು ಬಟ್ಟೆಯ ಮೇಲೆ ಕೆಟ್ಟದ್ದು ಮಾಡದಿದ್ದಲ್ಲಿ ಬಳಸಿಕೊಳ್ಳಬಹುದು. ಜಾಮಿನಿಂದಾದ ಕಲೆ ಸಸ್ಯದ ಕಲೆಯಾದ ಕಾರಣ ಅದನ್ನು ತೆಗೆಯಲು ಬೋರಾಕ್ಸ್ ಇಲ್ಲವೇ ಸೋಡಾವನ್ನು ನೀರಿನಲ್ಲಿ ಕಲಸಿ ಹಾಕಿ ಬಳಸಬಹುದು. ಸಾಮಾನ್ಯವಾಗಿ ಕೆಂಪು ಶಾಯಿಯ ಕಲೆಯನ್ನು ಇದೇ ರೀತಿ ಬೋರಾಕ್ಸಿನಿಂದ ತೆಗೆಯಲು ಬರುತ್ತದೆ. ಆದರೆ ಕಪ್ಪು ಶಾಯಿಯ ಕಲೆಯನ್ನು ತೆಗೆಯಲು ಆಮ್ಲಯುಕ್ತವಾದ ನಿಂಬೆಹಣ್ಣಿನ ರಸ ಇಲ್ಲವೇ ಟೊಮೆಟೊ ಕಾಯಿಯ ರಸ ಚೆನ್ನಾಗಿರುತ್ತದೆ. ರಕ್ತದ ಕಲೆ ಒಳಗೆ ಹೋಗಿದೆಯಾದರೆ ಅದನ್ನು ಉಪ್ಪು ನೀರಿನಲ್ಲಿ ಸ್ವಲ್ಪ ಹೊತ್ತು ನೆನೆಸಿಟ್ಟು ಆಮೇಲೆ ಸಾಬೂನು ಹಾಕಿ ತಣ್ಣೀರಿನಲ್ಲಿ ತೊಳೆದು ತೆಗೆಯಬಹುದು. ಮೊಟ್ಟೆಯ ಕಲೆಯನ್ನು ಇದೇ ರೀತಿ
ಉಪ್ಪು ನೀರಿನಲ್ಲಿ ತೊಳೆದು ತೆಗೆಯಲು ಬರುತ್ತದೆ. ಹಿಂದೆ ಹೇಳಿದ ಹಾಗೆ ಚಾಕು ಪುಡಿ ಇಲ್ಲವೇ ಟಾಲ್ಕಮ್ ಪುಡಿ ಹಾಕಿ ಜಿಡ್ಡಿನ ಕಲೆಗಳನ್ನು ತೊಳೆದು ತೆಗೆಯಲು ಬರುತ್ತದೆ. ಉದಾಹರಣೆಗೆ ಸ್ಕೂಟರ್ ಗ್ರೀಸಿನ ಕಲೆ, ಪಲ್ಯದ ಕಲೆ, ಬೆಣ್ಣೆಯ ಕಲೆ, ಶರ್ಟಿನ ಕಾಲರು ಇಲ್ಲವೇ ರವಿಕೆಯ ಹಿಂಭಾಗದ ಜಡೆ ನಿಲ್ಲುವ ಜಾಗದ ಕಲೆ ಮೊದಲಾದವನ್ನು ಈ ರೀತಿ ತೊಳೆದು ತೆಗೆಯಬಹುದು. ಚೂಯಿಂಗ್ ಗಮ್ ಬಟ್ಟೆಗೆ ಅಂಟಿಕೊಂಡಿದೆ ಆದರೆ ಅದರ ಮೇಲೆ ಐಸ್ ತುಂಡನ್ನು ಇಡಿರಿ. ಸ್ವಲ್ಪ ಹೊತ್ತಿನಲ್ಲಿ ಗಮ್ ಮೇಲೆದ್ದು ಬರುತ್ತದೆ. ಚಾಕ್ಲೇಟ್ ಕಲೆಯನ್ನು ಒಂದು ಮೊಂಡಾದ ಚಾಕುವಿನಿಂದ ಹೆರೆದು ತೆಗೆದು ಆಮೇಲೆ ಆ ಜಾಗವನ್ನು ಬೆಚ್ಚಗಿನ ಸಾಬೂನು ನೀರಿನಲ್ಲಿ ತೊಳೆಯಿರಿ. ಕಾಫಿ, ಟೀ ಮೊದಲಾದ ಕಲೆಗಳನ್ನು ಒಳ್ಳೆ ಬೆಚ್ಚಗಿನ ಇಲ್ಲವೇ ಕುದಿಯುವ ನೀರನ್ನು ಹಾಕಿ ತೆಗೆಯಬಹುದು. ಕಲೆ ಒಣಗಿದೆಯಾದರೆ ಸ್ವಲ್ಪ ಎಣ್ಣೆ ಇಲ್ಲವೇ ಗ್ಲಿಸರಿನ್ ಹಾಕಿ ಅದರ ಮೇಲೆ ಬಿಸಿನೀರು ಹಾಕಬೇಕು. ಟಾರಿನ ಕಲೆಯನ್ನು ಕೆರೆದು ತೆಗೆಯಬೇಕು. ಆಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ಆದಷ್ಟು ಮಟ್ಟಿಗೆ ಒರೆಸಿ ತೆಗೆದು ಆಮೇಲೆ ಪೆಟ್ರೋಲಿನಿಂದ ಉಳಿದಿರುವ ಕಲೆಯನ್ನು ತೆಗೆಯಬೇಕು. ವೀಳ್ಯದೆಲೆ ಜಗಿದ ರಸ ಬಿದ್ದರೆ ನಿಂಬೆಹಣ್ಣಿನ ರಸ ಹಾಕಿ ತೊಳೆದು ತೆಗೆಯಬಹುದು. ಹೊಲಿಯುವುದು. ಮೊದಲ ಬಾರಿಗೆ ಒಂದು ಉಡುಪನ್ನು ಹೊಲಿಯತೊಡಗುತ್ತೀರಾದರೆ ನೇರವಾಗಿ ಬಟ್ಟೆಯನ್ನು ಕತ್ತರಿಸಲು ಹೋಗಬೇಡಿರಿ. ಬೇಕಾಗಿರುವ ಉಡುಪಿನ ಅಳತೆಯನ್ನು ಮೊದಲೊಂದು ಕಾಗದದ ಮೇಲೆ ಗುರುತಿಸಿ ಆ ಕಾಗದವನ್ನು ಸರಿಯಾದ ರೂಪಕ್ಕೆ ಕತ್ತರಿಸಿಕೊಳ್ಳಿರಿ. ಆಮೇಲೆ ಆ ಕಾಗದ ತುಂಡುಗಳನ್ನು ಬಟ್ಟೆಯ ಮೇಲಿಟ್ಟು ಅದೇ ಅಳತೆಗೆ ಬಟ್ಟೆಯನ್ನು ಕತ್ತರಿಸಿಕೊಳ್ಳಿರಿ. ಕಾಗದವನ್ನು ಹೀಗೆ ಒಂದು ಉಡುಪಿನ ಅಳತೆಗೆ ಸರಿಯಾಗಿ ಕತ್ತರಿಸಲು ಕಷ್ಟವಾಗುವುದಾದರೆ ಒಂದು ಉಪಾಯ ಮಾಡಬಹುದು. ಹಳೆಯದಾಗಿರುವ ಅಂದರೆ ಅಳತೆ ಸರಿಯಾಗಿರುವ ಒಂದು ಉಡುಪಿನ ಹೊಲಿಗೆಯನ್ನು ಬಿಡಿಸಿ ಅದರ ಬೇರೆ ಬೇರೆ ತುಂಡುಗಳನ್ನು ಒಂದು ಕಾಗದದ ಮೇಲಿಟ್ಟು ಕಾಗದವನ್ನು ಕತ್ತರಿಸಿಕೊಳ್ಳಿರಿ. ಆಮೇಲೆ ಆ ಕಾಗದದ ತುಂಡುಗಳನ್ನು ನೀವು ಹೊಲಿಯಬೇಕಾಗಿರುವ ಬಟ್ಟೆಯ ಮೇಲಿರಿಸಿ ಅದೇ ಅಳತೆಗೆ ಬಟ್ಟೆಯನ್ನು ಕತ್ತರಿಸಿಕೊಳ್ಳಿರಿ. ಹಳೆಯ ಉಡುಪಿನ ತುಂಡುಗಳನ್ನೇ ಬಟ್ಟೆಯ ಮೇಲಿಟ್ಟು ಅದನ್ನು ಕತ್ತರಿಸಬಹುದು. ಆದರೆ ಕಾಗದ ತುಂಡುಗಳನ್ನು ಬಳಸಿದಲ್ಲಿ ಬಟ್ಟೆಯನ್ನು ಕತ್ತರಿಸುವುದು ಅದಕ್ಕಿಂತ ಸುಲಭವಾದೀತು. ಉಡುಪನ್ನು ಹೊಲಿಯುವಾಗ ಅದರ ಅಳತೆ ಕಡಿಮೆ ಮಾಡಿಕೊಳ್ಳಬೇಡಿ. ಬೇಕಿದ್ದರೆ ಸ್ವಲ್ಪ ಹೆಚ್ಚು ಮಾಡಿಕೊಳ್ಳಿ. ಯಾಕೆಂದರೆ ನೀವು ಹೊಲಿದ ಉಡುಪು ಚಿಕ್ಕದಾಗಿದೆಯಾದರೆ ಆಮೇಲೆ ಅದನ್ನು ದೊಡ್ಡದು ಮಾಡುವುದು ಕಷ್ಟ. ಆದರೆ ದೊಡ್ಡದಾಗಿದೆಯಾದರೆ ಅದನ್ನು ಆಮೇಲೆ ಚಿಕ್ಕದು ಮಾಡುವುದು ಸುಲಭ. ನೀವು ಹೊಲಿಯುವ ಬಟ್ಟೆ ಶ್ರಿಂಕ್ ಆಗುವ ಹಾಗಿದ್ದರೆ ಅದನ್ನೊಮ್ಮೆ ನೀರಿನಲ್ಲಿ ಹಾಕಿ ತೊಳೆದು ಒಣಗಿಸಿ ಇಸ್ತ್ರಿ ಮಾಡಿದ ಬಳಿಕ ಕತ್ತರಿಸಬೇಕು. ಒಣಗಿಸುವ ಮೊದಲು ಅದಕ್ಕೆ ಸ್ಟಾರ್ಚ್ ಹಾಕಿದಿರಾದರೆ ಅದರ ಮೇಲೆ ಇಸ್ತ್ರಿ ಸರಿಯಾಗಿ ನಿಲ್ಲುತ್ತದೆ ಮತ್ತು ಹಾಗೆ ಇಸ್ತ್ರಿ ಮಾಡಿದ ಬಟ್ಟೆಯನ್ನು ಕತ್ತರಿಸಿ ಉಡುಪು ಹೊಲಿಯುವುದು ಸುಲಭ. ಶ್ರಿಂಕ್ ಆಗಬಹುದಾದ ಬಟ್ಟೆಯನ್ನು ಒಗೆಯದೆ ಹಾಗೆಯೇ ಹೊಲಿಯುವುದಾದರೆ ಕತ್ತರಿಸುವಾಗ ಅರ್ಧ ಇಂಚಿನಷ್ಟು ಹೆಚ್ಚು ಜಾಗ ಬಿಟ್ಟು ಕತ್ತರಿಸಬೇಕು. ಉಡುಪುಗಳನ್ನು ಹೊಲಿದ ಮೇಲೆ ಉಳಿದಿರುವ ಬಟ್ಟೆಯ ತುಂಡುಗಳನ್ನು ಒಂದು ಚೀಲದಲ್ಲಿ ತುಂಬಿಸಿಟ್ಟರೆ ಅದರಿಂದ ಕೈಬಟ್ಟೆ, ಬಣ್ಣದ ಬೊಂಬೆಗಳು, ಸ್ಟೂಲ್ ಕವರು, ಚಡ್ಡಿಯ ಒಳಜೇಬು ಮೊದಲಾದವುಗಳನ್ನು ಮಾಡಲು ಬಳಸಬಹುದು. ಇಲ್ಲವೇ ಹೊಲಿದ ಬಟ್ಟೆ ಹರಿದಾಗ ಅದೇ ಬಣ್ಣದ ತುಂಡು ಇರಿಸಿ ಹೊಲಿಯಲು ಬಂದೀತು. ಈ ರೀತಿ ಉಳಿದಿರುವ ಚೂರುಗಳನ್ನು ಚೀಲದಲ್ಲಿ ತುಂಬಿಸಿರುವುದರಿಂದ ಅವಕ್ಕೆ ಧೂಳು ಅಂಟದೆ 2-3 ವರ್ಷ ಕಳೆದರೂ ಹೊಸದರಂತೆ ಇರುತ್ತದೆ. ಅಲ್ಲದೆ ಬಟ್ಟೆಯ ಚೂರುಗಳೆಲ್ಲ ಒಂದೇ ಕಡೆ ಇರುವುದರಿಂದ ಇನ್ನೊಮ್ಮೆ ಬೇಕಾದಾಗ ಅಲ್ಲಿ ಇಲ್ಲಿ ಹುಡುಕುವ ತೊಂದರೆ ಇರುವುದಿಲ್ಲ. ನಿಮ್ಮ ರವಿಕೆಯನ್ನು ನೀವೇ ಹೊಲಿಯುವುದಾದರೆ ಬೇಕಾಗುವ ಬಟ್ಟೆಗಿಂತ ಸ್ವಲ್ಪ ಹೆಚ್ಚು ತೆಗೆದುಕೊಳ್ಳಿರಿ. ರವಿಕೆಯ ಅಳತೆಯಂತೆ ಕತ್ತರಿಸಿ ಹೊಲಿದ ಮೇಲೆ ಮಿಗುವ ಬಟ್ಟೆಯಲ್ಲಿ ನಿಮ್ಮ ಉಡುಪಿಗೆ ಸರಿಯಾಗಿ ಹೊಂದಿಕೊಳ್ಳುವ ಕೈ ಬಟ್ಟೆಯನ್ನು ಹೊಲಿದುಕೊಳ್ಳಬಹುದು. ಬಟ್ಟೆಯ ಬಣ್ಣ ದಾರ ಸಿಗದಿದ್ದರೆ ಒಳಭಾಗದಲ್ಲಿ ಉಳಿಯುವ ಹೊಲಿಗೆಗಳನ್ನು ತಕ್ಕ ಮಟ್ಟಿಗೆ ಹೊಂದಿಕೊಳ್ಳುವ ದಾರದಲ್ಲಿ ಹೊಲಿದು ಹೊರಭಾಗದಲ್ಲಿ ಕಾಣಿಸಿಕೊಳ್ಳುವ ದಾರವನ್ನು ಮಾತ್ರ ಬಟ್ಟೆಯದೇ ದಾರದಿಂದ ಹೊಲಿಯಬಹುದು. ಇದಕ್ಕಾಗಿ ಉಡುಪನ್ನು ಕತ್ತರಿಸಿ ಉಳಿದ ಬಟ್ಟೆಯ ಚೂರುಗಳಿಂದ ದಾರವನ್ನು ತೆಗೆದು ಅದನ್ನು ಬಳಸಬಹುದು. ಒಂದು ಉಡುಪಿನ ಬದಿಯನ್ನು ಮಡಚಿ ಹೊಲಿಯುವುದಿದ್ದರೆ ಮೊದಲು ಮಡಚಿದ ಬದಿಯ ಉದ್ದಕ್ಕೂ 4 ಇಂಚುಗಳಿಗೊಂದರಂತೆ ಗುಂಡು ಸೂಜಿ ಚುಚ್ಚಿಟ್ಟು ಆಮೇಲೆ ಸೂಜಿ ದಾರದಿಂದ ಉದ್ದ ಹೊಲಿಗೆ ಹಾಕಬೇಕು. ಆಮೇಲೆ ಚುಚ್ಚಿಟ್ಟ ಗುಂಡು ಸೂಜಿಯನ್ನು ತೆಗೆದು ಬಟ್ಟೆಯ ಬಣ್ಣದ ದಾರದಿಂದ ಚಿಕ್ಕದಾಗಿ ಓರೆ ಹೊಲಿಗೆ ಹೊಲಿಯಬೇಕು. ಹೀಗೆ ಹೊಲಿಯುವಾಗ ಬಟ್ಟೆಯ ಹೊರಭಾಗದಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ದಾರ ಕಾಣದಂತೆ ಚಿಕ್ಕದು ಮಾಡಿಕೊಳ್ಳಿರಿ. ಉಡುಪಿನ ಬದಿ ನೇರವಾಗಿದ್ದರೆ ಹೀಗೆ ಮಡಚಿ ಹೊಲಿಯುವುದು ಸುಲಭ.
ಬದಿ ಗೋಲಾಕಾರವಾಗಿದ್ದರೆ ಇಲ್ಲವೇ ಬೇರಾವುದಾದರೂ ಆಕಾರದಲ್ಲಿದ್ದರೆ ಮಡಚಿ ಹೊಲಿಯುವುದು ಸ್ವಲ್ಪ ಕಷ್ಟ. ಇಂತಹ ಬದಿಗಳನ್ನು ಹೊಲಿಯುವಾಗ ನೆರಿಗೆ ಹಾಕಿಕೊಳ್ಳಬೇಕು.